ಹಾಸನ ಜಿಲ್ಲೆಯ ಆಲೂರಿನ ಕಸಾಪ ಭವನದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ಜೆಡಿಎಸ್ನ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಹಾಗೂ ತಾಲೂಕು ಅಧ್ಯಕ್ಷ ಕೆಎಸ್ ಮಂಜೇಗೌಡ ಹಾಗೂ ಕಾರ್ಯಕರ್ತರು ಚೆನ್ನಮ್ಮ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಹಾಗೂ ದೇವೇಗೌಡರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ದೊರೆಯಲಿ ಅಂತ ಪ್ರಾರ್ಥಿಸಿದರು. ಬಳಿಕ ಕೆಲಕಾಲ ಮೌನಾಚರಣೆ ನಡೆಸಿ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ, ಚೆನ್ನಮ್ಮ ಅವರ ಅಗಲಿಕೆ ಜೆಡಿಎಸ್ ಕುಟುಂಬಕ್ಕೆ ಅಪಾರ ದುಃಖವನ್ನ ಉಂಟು ಮಾಡಿದೆ. ಪ್ರಧಾನಮಂತ್ರಿಯವರ ಪತ್ನಿಯಾಗಿದ್ದರೂ ಯಾವುದೇ ಅಹಂಕಾರವಿಲ್ಲದೆ ಮನೆಗೆ ಬಂದ ಪ್ರತಿಯೊಬ್ಬರನ್ನ ತಾಯಿಯಂತೆ ಮಮತೆಯಿಂದ ಸ್ವಾಗತಿಸಿ ಗೌರವಿಸ್ತಾ ಇದ್ರು. ಅವರ ಸರಳತೆ, ಕರುಣೆ ಮತ್ತು ಮಾನವೀಯ ಗುಣಗಳು ಸದಾ ಸ್ಮರಣೀಯವಾಗಿರಲಿದೆ ಅಂತ ಹೇಳಿದ್ರು. ಇನ್ನು ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಮಾತನಾಡಿ, ಚೆನ್ನಮ್ಮ ಅವರು ಎಲ್ಲರನ್ನ ಪ್ರೀತಿ ಮತ್ತು ಆತ್ಮೀಯತೆಯಿಂದ ಕಾಣ್ತಾ ಇದ್ದ ಆದರ್ಶ ಗೃಹಿಣಿಯಾಗಿದ್ರು. ಅವರ ಅಗಲಿಕೆ ಸಮಾಜಕ್ಕೆ ತುಂಬಲಾರ್ದ ನಷ್ಟವಾಗಿದ್ದು ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಅಂತ ಪ್ರಾರ್ಥಿಸಿದ್ರು. ನಂತರದಲ್ಲಿ ಜೆಡಿಎಸ್ ಮುಖಂಡ ನಟರಾಜು ನಾಕಲಗೋಡು ಮಾತನಾಡಿ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಕುಟುಂಬದ ಶಕ್ತಿಯಾಗಿ ಮಾದರಿಯಾಗಿದ್ರು. ದೇಶದ ರಾಜಕೀಯ ವ್ಯವಸ್ಥೆಗೆ ಪ್ರಧಾನಿ, ಮುಖ್ಯಮಂತ್ರಿ ಹಾಗೂ ಸಚಿವರನ್ನ ಕೊಡುಗೆಯಾಗಿ ನೀಡಿದ ಮಹತಾಯಿ ಅವರು ಅಂತ ಬಣ್ಣಿಸಿ, ಚೆನ್ನಮ್ಮ ಅವರಲ್ಲಿದ್ದ ತಾಳ್ಮೆ ಮತ್ತು ಸಂಸ್ಕಾರದಿಂದ ಕುಟುಂಬದಲ್ಲಿ ಉತ್ತಮ ನಾಯಕರು ರೂಪುಗೊಳ್ಳೋದಕ್ಕೆ ಸಾಧ್ಯವಾಯಿತು. ಅವರ ಆದರ್ಶಗಳು ಪ್ರತಿ ಮನೆ ಮನದಲ್ಲೂ ಹಸಿರಾಗಿ ಉಳಿಯಲಿವೆ ಎಂದರು. ನಮ್ಮನ್ನೆಲ್ಲ ಅರಿಸಿರ್ತಕ್ಕಂತಹ ಶ್ರೀಮತಿ ಚೆನ್ನಮ್ಮನವರನ್ನ ನೆನಪು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಹುಟ್ಟು ಗೊತ್ತು, ಸಾವು ಕೂಡ ಗೊತ್ತು, ಆದರೆ ಆ ಮಧ್ಯೆ ನಡುವೆ ಅನೇಕ ವ್ಯತ್ಯಾಸಗಳನ್ನು ನಾವು ಮಾನ್ಯ ಶ್ರೀಮತಿ ಚೆನ್ನಮ್ಮನವರನ್ನು ನಾವು ಯಾವ ಕಾರಣಕ್ಕಾಗಿ ನೆನಪು ಮಾಡಬೇಕಾಗಿದೆ ಅನ್ನೋದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬಹುಶಃ ಮೊನ್ನೆ ಶನಿವಾರ ಏನು ಘಟನೆ, ಭಾನುವಾರ ಬೆಳಗ್ಗೆ 11:30 ಗಂಟೆಗೆ ಹಾಸನ ಬೆಂಗಳೂರಿನಿಂದ ಇಲ್ಲಿಗೆ 17 ಗಂಟೆ, ಕನಿಷ್ಠ 17 ಗಂಟೆ ಆಗಿರ್ತಕ್ಕಂಥದ್ದು. ಅಲ್ಲಿಗೆ ಇಷ್ಟು ಮಟ್ಟಿಗೆ ಜನ ಸ್ಪಂದಿಸಿ ಅವರನ್ನು ನೋಡಬೇಕೆಂಬತಕ್ಕಂಥ ಆಸೆಯನ್ನು ಇಟ್ಕೊಂಡಿದ್ರು ಅನ್ನೋದಕ್ಕೆ ಅವರು ಎಷ್ಟು ಜನಾನುರಾಗಿ ಆಗಿದ್ರು ಅನ್ನೋದು ಅದರಿಂದನೇ ಅರ್ಥ ಆಗ್ತದೆ. ರಾಜಕಾರಣದಲ್ಲಿ ಒಬ್ಬ ಅತ್ಯಂತ ಮಾದರಿ ಮಹಿಳೆ. ನಾವು ರಾಜಕಾರಣ ಮಾಡೋದಿರ್ಬೋದು, ಮುಂದೆ ಮಾಡೋದಿರ್ಬೋದು, ಮಾಡ್ತಿರೋದಿರ್ಬೋದು, ಮಹಿಳೆ ಮನೆಯಲ್ಲಿ ಸಹಿಷ್ಣುತೆಯನ್ನು ಇಟ್ಟುಕೊಂಡು ಸಹಕಾರವನ್ನು ನೀಡಿದರೆ ಪುರುಷ ಹೊರಬಂದವರು ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಅಮ್ಮನವರೇ ಸಾಕ್ಷಿ. ಬಹುಶಃ ಅವರ ಮನೆಯಲ್ಲಿ ಸುಮಾರು 65 ವರ್ಷ, 72 ವರ್ಷ ವಿವಾಹಿತ ಜೀವನದಲ್ಲಿ ಸುಮಾರು 60 ವರ್ಷ ಬಹಳ ಹತ್ತಿರದಿಂದ ರಾಜಕಾರಣವನ್ನು ನೋಡಿದರು. ಇಡೀ ಮನೆ ಮಂದಿಯೆಲ್ಲ ಅವ್ರ ಬಗ್ಗೆ ಸಂತುಷ್ಟ ಮಾತ್ರ ಅಲ್ಲ, ಹೊರವರು ಯಾರೇ ಹೋಗ್ತಾರೆ ಹಾಸನದಿಂದ, ಹಾಸನ ಆಲೂರು ತಾಲೂಕು ಸಂಬಂಧ ಯಾರೇ ಹೋದ್ರೂ ಮಾತಾಡಿಸಿದಂಥ ರೀತಿ ಕೊನೆಗೆ ಹೋದಾಗ ದೊಡ್ಡವರಿಲ್ಲ, ಬೇರೆ ಯಾರ ಕುಮಾರಣ್ಣ ಇಲ್ಲ, ರೇವಣ್ಣರಿಲ್ಲ, ಮತ್ತೊಬ್ಬರಿಲ್ಲ, ಅಂತಿಮವಾಗಿ ಎಲ್ಲ ಚೆನ್ನಮ್ಮನನ್ನು ನೋಡ್ಕೊಳ್ಬೇಕು, ಏನಾದರೂ ಒಂದು ಕೇಳ್ಕೊಂಡ್ರೆ ಏನಾದ್ರು ಆಗ್ಬೋದು ಅಂತ ಎಷ್ಟು ಸಮಾಧಾನವಾಗಿ ಮಾತಾಡಿಸಿ ಪೂಜಾ ಚೆನ್ನಮ್ಮನವರಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಅವ್ರಿಗೆ ಭಗವಂತ ಸರ್ಕಾರಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಳ್ಳಿ. ಅವರು ಮಾಡಿದಂಥ ಜನರ ಸೇವೆ ಅಂದರೆ ಅವರೇನು ರಾಷ್ಟ್ರವಾಗಿ ಯಾವುದೋ ಅಧಿಕಾರದ ಮಾಡಿದ್ದಲ್ಲ. ಆ ಕುಟುಂಬದೊಳಗೆ ಆ ಮನೆಯಲ್ಲೇ ದೇವ್ರ ಪೂಜೆ ಮಾಡಿಕೊಂಡು ಹೋದಂಥವ್ರಿಗೆ ಎಲ್ರಿಗೂ ಮಾತಾಡಿಸ್ಕೊಂಡು ಹೋದವರಿಗೆ ಅಥವಾ ಕಾಫಿನೋ ಊಟನೋ ಇನ್ನೊಂದು ಕೊಟ್ಕೊಂಡು ಆ ಮನೆಯ ಗೌರವ ಮತ್ತು ಹೆಚ್ಚು ಆ ಕುಟುಂಬದ ಗೌರವವನ್ನು ಕಾಪಾಡ್ಕೊಂಡು ಬಂದಂಥ ತಾಯಿ ಅಂತೇಳಿ ನಾವೆಲ್ಲರೂ ಕೂಡ ನೆನಪಡಬೇಕಾಗುತ್ತೆ. ಕಾರಣ ನಾವು 16 ಸರಿ ನಮ್ಮ ತಾಲೂಕ್ ಪಂಚಾಯತಿ ಇರ್ಬೋದು, ಬೇರೆ ಪಂಚಾಯತಿ ಇರ್ಬೋದು, ಹೆಂಗಸರುಗಳೆಲ್ಲ ಕರ್ಕೋದಾಗ ಅವರಿಗೆ ನಮ್ಮ ಸಂಪ್ರದಾಯದ ಪ್ರಕಾರ, ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರ ಅವರಿಗೆ ರಕ್ತಕಣ ಕೊಡುವಂಥದ್ದು, ಒಡ್ಲಕ್ಕಿ ಕೊಡುವಂಥದ್ದು, ಬಳೆ ಕೊಡುವಂಥದ್ದು, ಅಷ್ಟು ಕುಂಕುಮ ಕೊಡುವಂಥದ್ದು, ಇಂಥವೆಲ್ಲವನ್ನು ಕೂಡ ಆ ಮನೆಗೆ ಹೋದಂಥ ಹೆಂಗಸರುಗಳಿಗೆ ಅವರಿಗೆ ಆ ಒಂದು ಪದ್ಧತಿಯನ್ನು ಇಟ್ಕೊಂಡು ಮಾಡ್ಕೊಂಡು ಬಂದಂಥ ತಾಯಿ ಅಂತೇಳಿ ನಾವು ಚೆನ್ನಮ್ಮನವ್ರನ್ನ ನಾವು ನೆನಪು ಮಾಡಬೇಕಾಗುತ್ತೆ. ಇವತ್ತು ನಮ್ಮ ತಾಲೂಕಿಗೂ ಕೂಡ ತುಂಬ ಅಭಿಮಾನ ಇದ್ದಂಥವ್ರು ಅವರು. ಆಲೂರು ತಾಲೂಕಿನಲ್ಲೂ ಕೂಡ ಅವರು ತುಂಬ ಅಭಿಮಾನ ಇತ್ತು. ಯಾರೇ ಹೋದ್ರು ಗೌರವ ಕೊಡುವಂಥದ್ದನ್ನು ಅವರು ಆ ಮನೆಯಲ್ಲಿ ಮಾಡ್ತಾ ಇದ್ರು. ಅದನ್ನು ನಾವು ಮರೆಯೋಕ್ಕಾಗಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಪುನಃ ಇದಕ್ಕೆ ನೀವೆಲ್ಲರೂ ಕೂಡ ಬಂದಿದ್ದೀರಿ, ನಿಮಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ನಾವು ಕೂಡ
ಚೆನ್ನಮ್ಮವರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡೋದು ಏನಪ್ಪ ಅಂದರೆ ಅವರು ನಮ್ಮ ಹಾಸನ ಜಿಲ್ಲೆಯಲ್ಲಿ ಹುಟ್ಟೋದೇ ನಮ್ಮ ಒಂದು ಪುಣ್ಯ ನಮಗೆ. ಏಕೆಂದರೆ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಅವರ ಒಂದು ಏನು ಶವಯಾತ್ರೆ ಒಂದು ಏನು ಒಂದು ಜನ ಸೇರಿ ನೋಡಿದ್ರೆ ಅವರು ಎಷ್ಟೊಂದು ರೈತರಿಗಿರ್ಬೋದು ಹಳ್ಳಿಯಿಂದ ಬಂದಂಥ ಜನಗಳಿಗಂತೂ ಭಾಳ ತುಂಬ ಅನುಕೂಲಗಳನ್ನ ಮಾಡ್ತಾ ಇದ್ರು. ಬೆಂಗಳೂರಿಗೆ ಹೋದಾಗ ಸಂದರ್ಭದಲ್ಲಿ ಬಸ್ ಚಾರ್ಜ್ ಕೊಡೋದಿರ್ಬೋದು, ಅವ್ರ ಊಟ ಮತ್ತು ಅವರಿಗೆ ಸೌಲಭ್ಯಗಳನ್ನ ಮಾಡೋದಿರ್ಬೋದು, ಬಡವರ ಮಕ್ಕಳಿಗೆ ಉಚಿತವಾಗಿ ಅವರು ಏನು ಅಲ್ಲಿ ನಮ್ಮ ಇದಂತ ಅಲ್ಲಿ ಆಗಿರ್ತಕ್ಕಂಥ ಸರ್ಕಾರದ ಕ್ರಿಯೆಗಳಿಗೆ ಅವರೇ ನೇರವಾಗಿ ಹಳ್ಳಿಯಿಂದ ಬಂದಂಥ ಮಕ್ಕಳುಗಳಿಗೆ ಅವರು ವಿಶೇಷವಾಗಿ ಹಾಸನ ಜಿಲ್ಲೆಯಿಂದ ಬಂದ ಹಳ್ಳಿಯ ಮಕ್ಕಳುಗಳಿಗೆ ಮತ್ತು ಹಳ್ಳಿಯಿಂದ ಬಂದಂಥವರಿಗೆ ವಿಶೇಷವಾಗಿ ಅವರಿಗೆಲ್ಲ ಅನುಕೂಲವನ್ನು ಮಾಡಿ ಅವ್ರಿಗೆ ಊಟ ಮತ್ತು ಎಲ್ಲವನ್ನು ಕೊಟ್ಟು ಅವರಿಗೆ ಸಹಕಾರನ ಕೊಟ್ಟಿರುವಂಥ ಟಿವಿ ಮಾಧ್ಯಮಗಳಲ್ಲಿ ಮತ್ತು ಜನಗಳು ಹೆಚ್ಚು ನೋಡಿ ದುಃಖ ಆಯಿತು. ಅಂಥವರು ಇವತ್ತು ಒಂದು ಇದಾಗಿರೋದು ತುಂಬ ಬೇಜಾರಾಗಿದೆ. ಅದರಿಂದ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಆತ್ಮಹತ್ಯೆ ಶಾಂತಿ ಸಿಗಲಿ, ಕುಟುಂಬಕ್ಕೆ ಒಂದು ಆರೋಗ್ಯ ಮತ್ತು ಧೈರ್ಯವನ್ನು ತುಂಬುವಂಥ ಒಂದು ಧೈರ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ